ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಪಿಜ್ಜಾ ಬೇಸ್ ತೊಗೊಂಡಿದ್ದೀನಿ. ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಮತ್ತು ಕೆಲವೊಂದು ಆಫ್ಲೈನ್ ಶಾಪ್ ಸೂಪರ್ ಮಾರ್ಕೆಟ್ಗಳಲ್ಲೂ ಕೂಡ ಸಿಗುತ್ತೆ. ಸೊ ಇದ್ರ ಮೇಲೆ ನಾನು ಪಿಜ್ಜಾ ಸಾಸ್ ಅಂತ ಬರುತ್ತೆ, ಅದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. 25 ರೂಪೀಸ್ ಏನೋ ಪ್ಯಾಕೆಟ್ ಆಗುತ್ತೆ. ಸೊ ಅದನ್ನು ತೊಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಫಿಲ್ ಮಾಡ್ಕೋಬೇಕು. ಎಲ್ಲೂ ವೈಟಾಗಿ ಕಾಣಿಸ್ತಿರೋ ಥರ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇಷ್ಟ ಆಗೋ ಯಾವ ತರಕಾರಿ ಬೇಕೋ ಆ ತರಕಾರಿನ ನೀಟಾಗಿ ಕ್ಯೂಬ್ಸ್ ಆಗಿ ಚಾಪ್ ಮಾಡಿ ಇಟ್ಕೊಳ್ಳಿ. ಕಾರ್ನು, ಮಶ್ರೂಮ್ ಏನು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಕಾರ್ನ್, ಆನಿಯನ್ ಮತ್ತು ಬೆಲ್ ಪೆಪ್ಪರ್ ತೊಗೊಂಡಿದ್ದೀನಿ. ಅದಕ್ಕೆಲ್ಲ ಒಂಚೂರು ಉಪ್ಪು ಹಾಕ್ಕೋತಾ ಇದ್ದೀನಿ. ಸೊ ಅದು ಸಪ್ಪೆ ಸಪ್ಪೆ ಇರಬಾರ್ದಂತ. ಉಪ್ಪಿದ್ರೆ ಒಂಚೂರು ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ. ಹಾಗೆ ಇಲ್ಲಿ ಒಂಚೂರು ಪೆರಿ ಪೆರಿ ಮಸಾಲ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಸಲ. ಈಗ ಪಿಜ್ಜಾ ಬೇಸ್ ಮೇಲೆ ಮೊಸರೆಲ್ಲಾ ಚೀಸ್ ಹಾಕೋತಾ ಇದ್ದೀನಿ. ಇದು ಆಲ್ರೆಡಿ ಡೈಸ್ಡ್ ಆಗಿರೋದೇ ಸಿಗುತ್ತೆ, ಅದನ್ನು ಬೇಕಾದರೆ ಹಾಕೋಬೋದು. ಇಲ್ಲ ನೀವು ಕ್ಯೂಬ್ ತೊಗೊಂಡು ಅದನ್ನೇ ಗ್ರೇಟ್ ಮಾಡಿ ಕೂಡ ಹಾಕೋಬೋದು. ನಾನಿಲ್ಲಿ ಡೈಸ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಎಲ್ಲ ತೊಗೊಂಡಿರೋ ವೆಜಿಟೇಬಲ್ಸ್ನೆಲ್ಲ ನೀಟಾಗಿ ಹಾಗೆ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಕಡೆ ಈವನಾಗಿ ಹಾಕ್ಕೊಳ್ಳಿ. ಒಂದೇ ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ಆ ಥರ ಹಾಕಬೇಡಿ, ಎಲ್ಲ ಕಡೆನೂ ಹಾಕ್ಕೋಬೇಕು. ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಬಂದು ಪಿಜ್ಜಾ ಸೀಸನಿಂಗ್ ಅಂತ ಸಿಗುತ್ತೆ. ಅದು ನಿಮಗೆ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನನ್ನ ಹತ್ರ ಇತ್ತು ಅಂತ ಹಾಕ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಲೈಟಾಗಿ ಹಾಕ್ಕೊಳ್ಳೋಣ. ಅದಾದಮೇಲೆ ಮತ್ತೆ ಆಗಿ ನಾನು ಪೆರಿ ಪೆರಿ ಮಸಾಲ ಹಾಕೋತಾ ಇದ್ದೀನಿ, ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ. ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಸೊ ಪೆರಿ ಪೆರಿ ಮಸಾಲ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಮಕ್ಳಿಗೆ ಮಾಡಿಕೊಡ್ತಿದ್ರೆ ಸ್ಕಿಪ್ ಮಾಡಿ. ವೆಜಿಟೇಬಲ್ಸ್ ಆ್ಯಂಡ್ ಹರ್ಬ್ಸ್ ಎಲ್ಲ ಹಾಕಿದ್ಮೇಲೆ ಅಗೈನ್ ನಾನು ಚೀಸ್ನ ಹಾಕೋತಾ ಇದ್ದೀನಿ ಮೇಲ್ಗಡೆ. ನಾನು ಬೇಸಲ್ಲಿ ಕೂಡ ಚೀಸ್ ಹಾಕಿದ್ದೆ. ಅಗೇನ್ ಮತ್ತೆ ವೆಜಿಟೇಬಲ್ಸ್ ಎಲ್ಲ ಮತ್ತು ಟಾಪಿಂಗ್ಸ್ ಎಲ್ಲ ಮಾಡಿದ್ಮೇಲೆ ಅಗೇನ್ ಇನ್ನೊಂದು ಸಲ ಚೀಸ್ನ ಹಾಕೋತಾ ಇದ್ದೀನಿ. ಸೊ ಚೀಸಿಯಾಗಿ ಚೆನ್ನಾಗಿ ಬರುತ್ತೆ ಅಂತ. ಸೊ ನಮ್ಮದು ಪಿಜ್ಜಾ ಬೇಸ್ ರೆಡಿಯಾಗಿದೆ. ನೆಕ್ಸ್ಟು ಇವಾಗ ಒಂದು ತವಾ ಮೇಲೆ ಒಂದು ಗಟ್ಟಿ ಇರೋ ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ನಮ್ಮ ಟಾಪಿಂಗ್ಸ್ ಎಲ್ಲ ರೆಡಿಯಾಗಿರೋ ಪಿಜ್ಜಾನ ನೀಟಾಗಿ ಇಡಬೇಕು. ಆ್ಯಂಡ್ ಗ್ಯಾಸ್ ಫುಲ್ಲು ಸಿಮ್ಮಲ್ಲೇ ಇಟ್ಕೋಬೇಕು, ಜೋರು ಮಾಡಬಾರ್ದು. ಮೀಡಿಯಮಲ್ಲೂ ಇಡಬೇಡಿ, ಸಿಮ್ಮಲ್ಲಿಟ್ಟರೆ ನೀಟಾಗಿ ಬೇಯುತ್ತೆ. ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 8 to 10 ಮಿನಿಟ್ಸ್ ಬಿಡೋಣ. ಸೊ ಒಂದು 8 ಮಿನಿಟ್ಸ್ಗೆ ಒಂದು ಸಲ ತೆಗೆದು ನೋಡಿ ಆಗಿದೆಯಾ, ಚೀಸೆಲ್ಲ ಮೆಲ್ಟ್ ಆಗಿದೆಯಾ ಅಂತ. ಮೆಲ್ಟ್ ಆಗಿದ್ದರೆ ಆಗಿರುತ್ತೆ. ಸೊ ಮೆಲ್ಟ್ ಆಗಿಲ್ಲ ಅಂದರೆ ಇನ್ನೂ 1-2 ಮಿನಿಟ್ಸ್ ಹಾಗೆ ಕುಕ್ ಮಾಡ್ಕೊಳ್ಳಿ. ಸೊ 10 ಮಿನಿಟ್ಸ್ ಮೇಲೆ ಬಿಟ್ಟರೆ ತುಂಬ ಹಾರ್ಡ್ ಆಗಿಬಿಡುತ್ತೆ, ನೋಡ್ಕೋತಾ ಇರಬೇಕು ನೀವು. 8 ಮಿನಿಟ್ಸ್ ಸಾಕು ಅನ್ಕೋತೀನಿ, 8 to 9 ಮಿನಿಟ್ಸ್ ಅಷ್ಟರಲ್ಲಿ ಆಗಿರುತ್ತೆ. ನೋಡಿಕೊಂಡು ತೆಗೆದ್ಬಿಟ್ಟು ಕಟ್ ಮಾಡ್ಕೊಳ್ಳಿ, ಹುಷಾರಾಗಿ ತೆಗೀರಿ, ಬಿಸಿ ಇರುತ್ತೆ. ಅಷ್ಟೇ, ಸಿಂಪಲ್ಲಾಗಿ ಮನೇಲೇ ಮಾಡ್ಕೋಬೋದು. ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.